ಸ್ನೇಹಿತರೆ, ಗೌರವಾನ್ವಿತ ಅತಿಥಿಗಳು ಮತ್ತು ಮಾನ್ಯರೇ, ಇಂದು ವಿಜ್ಞಾನ ಲೋಕದಲ್ಲಿ ಅಪೂರ್ವ ಸಾಧನೆಯ ಒಂದು ಸ್ಮರಣೀಯ ಕ್ಷಣವನ್ನು ನಾವು ಒಂದಾಗಿ ಆಚರಿಸುತ್ತಿದ್ದೇವೆ. ಅದ್ಭುತ ಗೌರವದೊಂದಿಗೆ ನಾವೀಗ ಘೋಷಿಸುತ್ತಿದ್ದೇವೆ, ಡಾಕ್ಟರ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪ್ರದಾನವಾಗುತ್ತಿದೆ. ನಕ್ಷತ್ರಗಳ ಜೀವನ ಚಕ್ರ ಮತ್ತು ಬಿಳಿ ನಕ್ಷತ್ರಗಳ ಬಗ್ಗೆ ಮಹತ್ವದ ತತ್ವವನ್ನು ರಚಿಸಿ ನಕ್ಷತ್ರಗಳ ಜೀವನ ಕ್ರಮವನ್ನು ಬೆಳಗಿಸಿದ ಚಂದ್ರಶೇಖರ್ ಮಿತಿ ಎಂಬ ಸಂಶೋಧನೆಗಾಗಿ ಈ ಪ್ರಶಸ್ತಿ ನೀಡಲಾಗುತ್ತಿದೆ. ಈ ನೊಬೆಲ್ ಸಮಿತಿಯ ಪರವಾಗಿ ಮಾನವ ಬುದ್ಧಿಮತ್ತೆಯ ಮತ್ತು ವಿಜ್ಞಾನ ಶ್ರೇಷ್ಠತೆಯ ಚಿಹ್ನೆಯಾದ ಈ ನೊಬೆಲ್ ಪ್ರಶಸ್ತಿಯನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರಿಗೆ ಗೌರವಪೂರ್ವಕವಾಗಿ ನೀಡಲಾಗುತ್ತಿದೆ. ಈಗ ನಾನು ಡಾಕ್ಟರ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರಿಗೆ ಹೃದಯಾಂತರಾಳದಿಂದ ಕೇಳಿಕೊಳ್ಳುತ್ತೇನೆ, ಈ ಗೌರವಪೂರ್ವಕ ಪಾರಿತೋಷಕವನ್ನು ತಾವು ಬಂದು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. Best of luck. Congratulations. Thank you, sir. ಸರ್, ಮೊದಲಿಗೆ ನಮ್ಮ ಪತ್ರಕರ್ತರು ಮೇಲೆ ಪ್ರೆಸ್ ಮೀಡಿಯಾದವ್ರ ಕಡೆಯಿಂದ ನಿಮಗೆ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ತಮಗೂ ಕೂಡ. ಸರ್, ಈಗ ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬೋದಾ ಸರ್? ಧಾರಾಳವಾಗಿ ಕೇಳಿ ಪ್ರಶ್ನೆಗಳನ್ನ. ಸರ್, ನಾವು ಒಂದು ಕಥೆಯನ್ನ ಕೇಳಿದ್ವಿ. ಕಥೆನ? ಹೌದಾ, ಯಾವ ಕತೆ ಅದು? ಬಹಳ ಇಂಟ್ರೆಸ್ಟಿಂಗ್ ಸರ್. ನಿಮ್ಮ 7 ರೂಪಾಯಿ ನಿಮ್ಮ ಜೀವನ ಬದಲಾಯಿಸಿದ ಕಥೆಯನ್ನ ಸ್ವಲ್ಪ ನಮ್ಮ ಜೋಡಿ ಹೇಳ್ತೀರಾ ಸರ್? 7 ರೂಪಾಯಿ ಕಥೆ ಬಗ್ಗೆನಾ? ಸರ್, ನೀವು 7 ರೂಪಾಯಿಯನ್ನು ಏಕೆ ರಿಟರ್ನ್ ಮಾಡಿದ್ರಿ? ಸರ್, ಒಂದು ಸಣ್ಣ ಪ್ರಾಮಾಣಿಕತೆ ನಿಮ್ಮ ಜೀವನದಲ್ಲಿ ಇಂಥ ದೊಡ್ಡ ಅವಕಾಶವನ್ನ ನೀಡ್ತದೆ ಅಂತ ಹೇಳಿ ಎಂದಾದ್ರೂ ಊಹೆ ಮಾಡಿದ್ರಾ? ಸರ್, ಸಿ ವಿ ರಾಮನ್ ಅವರು ಪುನಃ ಕರೆದಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು? ಸರ್, ರಿಸರ್ಚ್ ನಲ್ಲಿ ಪ್ರಾಮಾಣಿಕತೆ ಎಷ್ಟು ಮುಖ್ಯ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂದ್ರೆ ನಾವು ಒಂದ್ ಸ್ವಲ್ಪ ಬಹಳ ವರ್ಷಗಳೇನೆ ಹಿಂದೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಪ್ರಶ್ನೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ. ನೀವು 7 ರೂಪಾಯಿ ಕತೆ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಪ್ರಾಮಾಣಿಕತೆ ಬಗ್ಗೆ ಕೇಳಿರಾಗಿರ್ಬೋದು, ರಾಮನ್ ಸರ್ ಪುನಃ ಕರೆದಾಗ ನನ್ನ ಪ್ರತಿಕ್ರಿಯೆ ಹೇಗಿತ್ತು, ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಕೆಲವು ವರ್ಷಗಳ ಹಿಂದೆ ಒಂದು ಜಾಹೀರಾತನ್ನ ಓದಿದ್ದೆ. ಆ ಜಾಹೀರಾತಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವಂತ
ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿ ಸೈಂಟಿಸ್ಟ್ ಪೋಸ್ಟನ್ನು ಕರೆದಿದ್ರು. ನಾನು ಹಾಗೂ ಕೆಲವು ಸ್ನೇಹಿತರು ಅದನ್ನು ಓದಬೇಕಾದ್ರೆ ಅದಕ್ಕೆ ತುಂಬ ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಂಡು ಆ ಪೋಸ್ಟಿಗೆ ನಾವು ಕೂಡ ಜಾಯಿನ್ ಆಗಬೇಕು ಅಂತ ಆ ಪೋಸ್ಟಿಗೆ ಹೋದ್ವಿ. ಹೋದಾಗ ಮುಖ್ಯವಾಗಿ ಅಲ್ಲಿ ಏನಾಯ್ತಂದ್ರೆ, ಹೇ ನೋಡ್ರು ಸರ್, ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಗೆ ಸೈಂಟಿಸ್ಟ್ ಜಾಬ್ ಅಪ್ಲಿಕೇಶನ್ ಇದೆ. ನಾನಂತೂ 100% ಅಪ್ಲೈ ಮಾಡ್ತೀನಪ್ಪ. ನಾನು ಹೋಗ್ತೇನಪ್ಪ. ಅಲ್ಲಿ ಸರ್ ಕಡೆ ಅವ್ರ ಸರ್ ಜೊತೆ ಮಾತಾಡೋದು ನನಗೆ ತುಂಬಾ ಆಸೆ ಇದೆ. ಅವ್ರನ್ನ ನೋಡೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದು, ಅವ್ರಿಬ್ರು ಬರ್ತಾ ಇದಾರೆ, ಅವ್ರಿಗೂ ಸಹ ಈ ವಿಷಯ ತಿಳಿಸ್ಬಿಡೋಣ. ಏನು ಇಲ್ಲಿ ನೋಡ್ರಿ ಸರ್, ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸೈಂಟಿಸ್ಟ್ ಜಾಬ್ ಅಪ್ಲಿಕೇಶನ್ ಇದೆ. ಹೌದಾ? ನಾನಂತೂ ಅಪ್ಲೈ ಮಾಡ್ತೀನಪ್ಪ. ನನ್ ಕಡೆ ಆಗ್ಲಿಲ್ಲ ಅಂದ್ರೂ ನಾ ಅವ್ರಿಗೆ ನೋಡೋ ಅವಕಾಶ ಆದ್ರೂ ಸಿಗುತ್ತಲ್ಲ. ಹೌದು. ಇಲ್ಲ ಹಾಗೆ ಬೇಡ, ನಾನು ಅಪ್ಲೈ ಮಾಡ್ತೀನಿ. ಆದ್ರೆ ನನ್ನ ಪೂರ ನಿಷ್ಠೆಯಿಂದ ಅಪ್ಲೈ ಮಾಡ್ತೀನಿ. ಹಾಗಾದ್ರೆ ಎಲ್ಲರೂ ಕೂಡಿ ಇಂಟರ್ವ್ಯೂ ಕೊಡಕ್ ಹೋಗೋಣ. Yes. ಹಿರಣ್ಣ ಬಾರಪ್ಪ ಇಲ್ಲಿ. ಅದು ಎಷ್ಟು ಜನದ ಅಪ್ಲಿಕೇಶನ್ ಬಂದಿದೆ, ಆ ಬಾಕ್ಸ್ ತುಂಬ ಪ್ಲೀಸ್ ಇಲ್ಲಿ. ತಂದೆ ಸರ್. ಒಂದ್ ಕೆಲಸ ಮಾಡಪ್ಪ ನೀನು, ಆ ಬಾಕ್ಸ್ ಕೆಳಗಡೆ ಇಟ್ಬಿಟ್ಟು ಅಪ್ಲಿಕೇಶನ್ ಮಾತ್ರ ಇಲ್ಲಿ ಇಟ್ಬಿಟ್ಟು ಟೇಬಲ್ ಮೇಲೆ, ಸರಿನಾ? ಸರಿ.
ಹೇಳಿ ಸರ್. ಓಕೆ, ಥ್ಯಾಂಕ್ ಯು. ಇಷ್ಟೊಂದು ಬಂದಿದೆಯಲ್ಲ ಸರ್ ಅಪ್ಲಿಕೇಶನ್, ಸಾರ್ಟ್ ಔಟ್ ಮಾಡೋದೇ ದೊಡ್ಡ ಕಠಿಣ ಆದಂಗೆ ಆಯ್ತು ನಮಗೆ. ಸ್ವಲ್ಪ ನೋಡಿ ಸರ್, ನೀವು ಸ್ವಲ್ಪ ಸಾರ್ಟ್ ಔಟ್ ಮಾಡಿ ತೋಡೆ ಸರ್, ನೀವು ಸ್ವಲ್ಪ ತೋಡಿ. ಹಾಂ ಸರ್. ಇರಣ್ಣ ಬಾಯಿಲಿ. ಈ 5 ಕ್ಯಾಂಡಿಡೇಟ್ನ ಒಬ್ಬೊಬ್ಬರಾಗಿ ಕಳಿಸಿ. ಇವ ಏನ್ರಪ್ಪ ಇಂಟರ್ವ್ಯೂ ಕೊಡಕ್ ಬಂದವರು? ಸಮರ್ಥ ಯಾರು? ಬಾ ಕರೀಲಿಕ್ತ. Mistake your sheet. What's your name? My name is Samarth Bijapur. Where are you from? I'm from Hubli. Where have you completed your degree? Okay, ನೀವು ಅಲ್ಲಿ Thank you, sir. May I come in, sir? Yes, come. What is your name? Sanju, sir. ಸಂಜು. ಬೆಳಕು ಅಂದ್ರೆ ಏನು? Light, sir. Okay. Why is the sky blue? ಯಾಕೆ ನೀಲಿ ಬಣ್ಣ ಇದೆ ಆಕಾಶ? Sir, ನನಗೆ ಗೊತ್ತಿಲ್ಲ ಸರ್. ನಿಮಗೆ ಪ್ರಾಮಾಣಿಕತೆ ಏಕೆ ಮುಖ್ಯ? ಕೇಳ್ತಾ ಇರೋದು ಅವರು, ಹೌದು ಸರ್. ನಿಮಗೆ ಕೇಳ್ತಾ ಇರೋದು. ನಿಮಗೆ ಪ್ರಾಮಾಣಿಕತೆ ಏಕೆ ಮುಖ್ಯ? ನಾ ಕೇಳಿದ ಪ್ರಶ್ನೆ ನಿಮಗೆ. ಎಸ್ ಸರ್, ನನಗೆ ಗೊತ್ತಿಲ್ಲ ಸರ್. ಮತ್ತೆ ಯಾವ ಉದ್ದೇಶಕ್ಕೆ ಬಂದಿದ್ದೀಯಾ ನೀ ಇಲ್ಲಿ? ಸರ್, ನಾನು ಸಿ ವಿ ರಾಮನ್ ನೋಡಕ್ಕೆ ಬಂದಿದ್ದೆ. ನೀ ಆನ್ಸರ್ ಮಾಡಿದ್ರೆ ತಾನೇ ನಾವು ನಿಮಗೆ ಸಿ ವಿ ರಾಮನ್ ತೋರಿಸೋದು. ಹೌದಾ ಸರ್? ಹಾ, ನೀವು ಆನ್ಸರ್ ಮಾಡ್ಬೇಕು, ಮಾಡಿದ್ರೆ ಮಾತ್ರ ಸಿ ವಿ ರಾಮನ್ ತೋರಿಸ್ತೀವಿ. ಆಯ್ತು. ಸಂಜು, ಹಾ ಸರ್. ಇವರು ಕೇಳಿದ್ರು ಕ್ವಶನ್, ಇವರು ಕೇಳಿದ್ರು ಕ್ವಶನ್. ನಾ ಒಂದು ಸಿಂಪಲ್ ಕ್ವಶನ್ ಕೇಳ್ತೇನಪ್ಪ ನನಗೆ, ಹೌದಾ? ಇವಾಗ ಆಕಾಶದಲ್ಲಿ ನಕ್ಷತ್ರ ಕಾಣ್ತತಿ, ಅದರ ರಾತ್ರಿನ ಯಾಕೆ ಕಾಣುತ್ತೆ? ಮ್ಯಾಲೆ ಯಾಕೆ ನೋಡ್ತಾ ಇದೀಯಪ್ಪ ನೀನು? ರಾತ್ರಿ ಆದ್ಮೇಲೆ ಯಾಕೆ ಕಾಣುತ್ತೆ ನಕ್ಷತ್ರ ಅಂತ ಕೇಳ್ತಾ ಇರೋದು ನಿನಗೇನೆ. ಮೇಲ್ ನೋಡ್ತಾ ಇದೆಯಲ್ಲ ನೀನು. ಸರ್, ನನಗೆ ಗೊತ್ತಿಲ್ಲ ಸರ್. ನಾನು ಸಿ ವಿ ರಾಮನ್ಗೆ ನೋಡಕ್ಕೆ ಬಂದಿದ್ದೆ. ಆಯ್ತು, ಸಿ ವಿ ರಾಮನ್ ನೋಡ್ಬೇಕಂದ್ರೆ ಇದಕ್ಕೆಲ್ಲ ಆನ್ಸರ್ ಕೊಟ್ಟಿರ್ತಾನೆ ನೀನು ಸಿ ವಿ ರಾಮನ್ ನೋಡಕ್ ಸಿಗೋದು. ಓಕೆನಾ? ಇರ್ಲಿ ಬಿಡು. ಏ ಸಂಜು, ಹೌದು. ನಾವು ನಿಮಗೆ ಅಲ್ಲಿ ತಿಳಿಸ್ತೇವೆ ಫಲಿತಾಂಶ. ಹಾಪ, ಧನ್ಯವಾದ ಸರ್. When did you completed your degree? Sir, I have completed my degree past 2 years. Okay. ಓಕೆ ಮಿಸ್ಟರ್ ಸಮೃದ್ಧ್, Yes, sir. ವೆರಿ ಸಿಂಪಲ್ ಒಂದು ಕ್ವಶನ್ ಕೇಳ್ತೇನೆ ನಾನು. ಇದು ಒಂಥರ ನೀನು ಫನ್ನಿ ಅನಿಸ್ಬೋದು ನಿನ್ನ ಲೈಫ್ ಒಳಗೆ. ಓಕೆ, ಕೇಳ. Yes, sir. 1 to 100 ಅಂದ್ರೆ ಗೊತ್ತಾ? 1ರಿಂದ 100 ಅಂಕಿ. Yes, sir. ಅದರಲ್ಲಿ 9 ಅಂಕಿ ಅನ್ನೋದು ಎಸ್ ಸಾರಿ ಬರುತ್ತೆ? 9 digits. 9 Okay, sir. ಎಸ್ ಸಾರಿ ಬರುತ್ತೆ ಅದು? Yes, sir. Sir, 20 times, sir. 20 ಟೈಮ್? Yes, sir. ಪಕ್ಕಾ? Yes, sir. ಕನ್ಫರ್ಮ್? Yes, sir. Thank you, sir. ಓಕೆ, ಗುಡ್ ಲಕ್. ಸರ್, ಕುತ್ಕೋಬಹುದಾ? ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್.
Mr. Chandrasekhar. Yes, sir. ಹೌದು. What is your qualification? Sir, I completed MSc in Physics. ನಿಮಗೆ ಪ್ರಾಮಾಣಿಕತೆ ಏಕೆ ಮುಖ್ಯ? ಪ್ರಾಮಾಣಿಕತೆ ಏಕೆ ಮುಖ್ಯ ಅಂದ್ರೆ, ಪ್ರಾಮಾಣಿಕತೆ ಇರೋದ್ರಿಂದ ನಾವು ಬೇಗ ಸತ್ಯವನ್ನು ಕಂಡುಕೊಳ್ಬಹುದು. ನಮ್ಮ ಜೀವನದಲ್ಲಿ ಗೆಲ್ಲಬೇಕಾದ್ರೆ ಪ್ರಾಮಾಣಿಕತೆ ಬಹಳ ಮುಖ್ಯವಾದದ್ದು. ಗುಡ್ ಲಕ್ ಇವರೇ. ನಿಮ್ಮ ಫಲಿತಾಂಶವನ್ನ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ಅವಾಗಿಂದ ಹೋಗ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಗುಡ್ ಲಕ್. ಇವೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಫೈನಲ್ ರೌಂಡಿಗೆ. ನೆಕ್ಸ್ಟ್ ರೌಂಡು ರಾಮನ್ ಸರ್ ತಗೋತಾರೆ. ಬೆಸ್ಟ್ ಆಫ್ ಲಕ್. ಟು ವೆಲ್. ಥ್ಯಾಂಕ್ ಯು. ನಮಸ್ತೆ ಸರ್. Please be seated. How are you, gentlemen? Fine, sir. You, sir? Absolutely fine. Thank you, sir. ಕುಳಿತುಕೊಳ್ಳಿ. ಎಸ್, ವಿದ್ಯಾರ್ಥಿಗಳೇ, ನೀವೆಲ್ಲ ಸಂದರ್ಶನಕ್ಕೆ ಬಂದಿದ್ರಲ್ಲ. ನಾನು ಕೇವಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇಲ್ಲ, ಪ್ರಜ್ವಲ ಭವಿಷ್ಯಕ್ಕಾಗಿ ವಿಜ್ಞಾನಿಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಸೆಲೆಕ್ಟಿಂಗ್ ಓನ್ಲಿ ಸ್ಟೂಡೆಂಟ್ಸ್, ಬಟ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ scientists for bright future of the India. So I expect character molds the man. So wish you all good luck. Have a bright future. Thank you. Thank you. So you all have come for final round. Yes. Qualified for final round. ನಿಮಗೆ ಕೊಟ್ಟಿರುವಂತಹ ಕ್ವಶನ್ ಪೇಪರ್ದಲ್ಲಿ 5 ಕ್ವಶನ್ಗಳು ಇವೆ. ಆ 5 ಕ್ವಶನ್ಗಳಿಗೆ ಸರಿಯಾದ ರೀತಿಯಲ್ಲಿ, ಸೂಕ್ತವಾದ ರೀತಿಯಲ್ಲಿ ನೀವು ಉತ್ತರಗಳನ್ನು ಬರೆಯಬೇಕು. ನಿಮ್ಮಲ್ಲಿ ಇರುವಂತಹ ಕೌಶಲ್ಯಗಳನ್ನು ಟೆಸ್ಟ್ ಮಾಡಲಿಕ್ಕೆ ಈ ಪರೀಕ್ಷೆಯನ್ನು, ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ವಿಚಾರ ಮಾಡಿ ಉತ್ತರಗಳನ್ನು ಬರೆಯಿರಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಓನ್ಲಿ 10 minutes. ಕೇವಲ 10 ನಿಮಿಷಗಳು ಕೊಡಲಾಗುತ್ತದೆ. ಸ್ಟಾರ್ಟ್ ಮಾಡಿ. Yes. Good luck. Thank you. Thank you, sir. Who is Samruddh here? Yes, sir. I'm Sam. Samruddh. Manjunath. Congratulations, gentlemen. Congratulations. Thank you, sir. You have selected. Soon you will going to receive joining letter. Thank you so much, sir. Congratulations. Let's create wonders in this great institution. Yes, Chandrasekhar. Sanju. Sorry, you have not selected. Better luck next time. Better luck next time.
ಮಿಸ್ಟರ್ ಸಂಜು ನೀವೇನಾ? ಹೌದಾ? ಇದು ಶಿವರಾಮನ್ ಸರ್ ನಿಮ್ಮ ಬಸ್ ಚಾರ್ಜ್ ಕೊಟ್ಟಿದ್ದಾರೆ, ತಗೊಳ್ಳಿ. ಮಿಸ್ಟರ್ ಚಂದ್ರಶೇಖರ್ ತಾವೇನಾ? ಓಕೆ. ಇದು ಸರ್ ಶಿವರಾಮ್ ಸರ್ ನಿಮಗೆ ಕೊಟ್ಟಿದ್ದಾರೆ. ನಮಸ್ತೆ ಸರ್. ಎಸ್, ಇಂಟರ್ವ್ಯೂ ಆಲ್ರೆಡಿ ಮುಗಿದಿದೆ ಅಲ್ಲ? ಮುಗಿದಿದೆ ಸರ್ ಆಲ್ರೆಡಿ. ಆದ್ರೆ ಒಂದ್ ಸಮಸ್ಯೆ ಆಗಿದೆ ಸರ್. ಯಾವ ಸಮಸ್ಯೆ? ಅಂದ್ರೆ ಬಸ್ ಚಾರ್ಜ್ಗೆ ಅಂತ ಎಲ್ಲ ದುಡ್ಡು ಕೊಟ್ಟಿದ್ರು, ಆದ್ರೆ ನನಗೆ ಅವಶ್ಯಕತೆಗಿಂತ ₹7 ಜಾಸ್ತಿ ಬಂದಿದೆ ಸರ್. ಆದ್ರೆ ಅಕೌಂಟ್ಸ್ ಆಲ್ರೆಡಿ ಕ್ಲೋಸ್ ಆಗಿದೆ ಇವಾಗ. ಹೌದಾ? ಅಕೌಂಟ್ಸ್ ಎಲ್ಲ ಕ್ಲೋಸ್ ಆಗಿದೆ, ಬಟ್ ಆದ್ರೆ ಇದು ₹7 ವಾಪಸ್ ಕೊಡ್ಬೇಕಲ್ಲ ಸರ್? ಹೀಗ್ ಮಾಡಿ, ₹7 ಅಲ್ಲ, ನಿಮ್ ಜೊತೆ ತೆಗೆದುಕೊಂಡು ಹೋಗ್ಬಿಡಿ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಈ ₹7 ನಾನು ದುಡಿದಿರುವಂತ ದುಡ್ಡಲ್ಲ ಸರ್. ಇದನ್ನ ಹೇಗಾದ್ರೂ ಮಾಡಿ ವಾಪಸ್ ಕೊಡ್ಲೇಬೇಕು ಸರ್. ಹೌದಾ? ಹೌದು. ಕೊಡ್ಲೇಬೇಕಂತ ತೀರ್ಮಾನ ಮಾಡಿದ್ವಿ. ಹೌದು, ಕೊಡ್ಲೇಬೇಕು. ಕೊಟ್ಬಿಡಿ ನನಗೆ ₹7. ನಿಮಗೆ ಕೊಡ್ಲಾ? ಕೊಡಿ, ಪರವಾಗಿಲ್ಲ. Gentlemen, Yes sir. you do one thing. Tomorrow morning, exactly 10:30, you meet me in the office. Sure sir. ಸರ್ ನಮಸ್ತೆ. ಹೇಳಿ ಸರ್. ರಾಮನ್ ಸರ್ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೇಳಿದ್ರು ಅವರು. ಹೌದು ಸರ್. ಹಾಗಾಗಿ ಅವ್ರು ಭೇಟಿ ಆಗ್ಬೇಕಾಗಿತ್ತು. ತಮ್ಮ ಹೆಸರು? ಸುಬ್ರಹ್ಮಣ್ಯ ಚಂದ್ರಶೇಖರ್. ಸುಬ್ರಹ್ಮಣ್ಯ ಚಂದ್ರಶೇಖರ್. ಓಕೆ ಸರ್, ವೇಟ್ ಮಾಡಿ ಸರ್, ಒಂದು 2 ನಿಮಿಷ ಕೇಳ್ಕೊಂಡು. ಆಯ್ತು. ಸರ್ ಹಾ, ಬನ್ನಿ. ಚಂದ್ರಶೇಖರ್ ಸುಬ್ರಹ್ಮಣ್ಯ ಅಂತ ತಮಗೆ ಭೇಟಿಯಾಗಿ ಬಂದಿದ್ದಾರೆ ಸರ್. ಯಾರು? ಚಂದ್ರಶೇಖರ್ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ? ಹಾಂ ಸರ್. ಕಳಿಸಿ. ಓಕೆ ಸರ್, ಓಕೆ ಸರ್. ಸರ್ ನಾನು ಸುಬ್ರಹ್ಮಣ್ಯ ಚಂದ್ರಶೇಖರ್. ನಿನ್ನೆ ನೀವು ಸಾಯಂಕಾಲ ಸಿಕ್ಕಿದ್ರಿ. ಹಾ, ನಿಜ ನಿಜ. ಬೆಳಗ್ಗೆ 10:00 ಬಾ ಅಂತ ಹೇಳಿದ್ರಿ. 10:00ಗೆನೆ ಬಂದಿದ್ದೀನಿ. ವಾವ್, ಎಕ್ಸಾಕ್ಟ್ 10:30. ಎಸ್ ಸರ್. ಯು ಆರ್ ವೆರಿ ಪಂಕ್ಚುವಲ್. ಥ್ಯಾಂಕ್ ಯು ಸರ್. ಕಾರಣ ಗೊತ್ತಾಗಿಲ್ಲ ಸರ್. Gentlemen, let me tell you one thing. You might have failed in physics test, but you have passed in honesty test. Thank you sir. You know, by considering your honesty, I have created a special post in our research center. So, you have to join today itself. Okay sir. And I have trust on you. 100% you will do well. Would you like to join today itself? Sure sir. Thank you very much for giving wonderful opportunity. ತುಂಬಾ ಧನ್ಯವಾದಗಳು ಸರ್. ನಿಮ್ಮಲ್ಲಿ ಇರುವಂತಹ ಪ್ರಾಮಾಣಿಕತೆ ಬಹಳ ಇಷ್ಟವಾಯಿತು. ನೀವು ಫಿಸಿಕ್ಸ್ ಟೆಸ್ಟ್ ನಲ್ಲಿ ಫೇಲ್ ಆಗಿರ್ಬೋದು,
ಅದ್ರ ಬಗ್ಗೆ ನಾ ಏನ್ ತಿಳ್ಕೊಳ್ಳಿಲ್ಲ. ಆದರೆ ಪ್ರಾಮಾಣಿಕತೆ ಇರುವಂತಹ ಟೆಸ್ಟ್ ನಲ್ಲಿ ನೀವು ಪಾಸ್ ಆಗಿದ್ದೀರಿ. ಹೀಗಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ನಮ್ಮ ಜೊತೆ. ನಿಮ್ಮ ಸಲುವಾಗಿ ನಮ್ಮ ರಿಸರ್ಚ್ ಸೆಂಟರ್ನಲ್ಲಿ ಸ್ಪೆಷಲ್ ಅಥವಾ ಉನ್ನತ ಹುದ್ದೆ ಅಂತ ಹೇಳ್ಬೋದು, ಉನ್ನತ ಹುದ್ದೆಯನ್ನು, ಸ್ಪೆಷಲ್ ಹುದ್ದೆಯನ್ನು ತಮಗಾಗಿ ಕ್ರಿಯೇಟ್ ಮಾಡಿರುತ್ತೇವೆ. ಧನ್ಯವಾದಗಳು ಸರ್. ಆದ್ದರಿಂದ ನೀವು ಆ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಸತತ ಪರಿಶ್ರಮ ಹಾಕಿ ಒಳ್ಳೆಯಂತ ಕೆಲಸವನ್ನು ಮಾಡಿಕೊಂಡು ಹೋಗುತ್ತೀರಂತ ನಿಮ್ಮಲ್ಲಿ ದೃಢವಾದ ನಂಬಿಕೆ ಇಟ್ಕೊಳ್ಬೋದಲ್ವಾ? ಎಸ್ ಸರ್, ನಂಬಿಕೆ ಇಡಿ. ನಿಮ್ಮ ನಂಬಿಕೆಗೆ ನಾವು ಯಾವತ್ತೂ ಮೋಸ ಮಾಡೋದಿಲ್ಲ. ನನಗೋಸ್ಕರ ಒಂದು ಹುದ್ದೆಯನ್ನು ನೀವು ಕ್ರಿಯೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಾನು ಆ ಹುದ್ದೆಗೆ ಚೆನ್ನಾಗಿ ಕೆಲಸ ಮಾಡಿ ನಿಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತಗೊಂಡ್ಬರ್ತೀನಿ ಸರ್. That's what I expected from you. Gentlemen, I have confidence on you. 100% you will do well and be a miracle for the entire India and be a #1 star. Yes. Wish you good luck. Thank you very much sir. ಸರ್, ಹೇಳಿ. CV ರಾಮನ್ ಸರ್ ಇವತ್ತಿಗೆ ನಮ್ಮ ಜೊತೆ ಇದ್ರೆ ಅವ್ರಿಗೆ ಏನ್ ಹೇಳಿಕೆ ಬಯಸ್ತೀರಾ ಸರ್? ಓ, CV ರಾಮನ್ ಸರ್ ಅವರು ಇವತ್ತು ಇಲ್ಲಿ ನನ್ನ ಜೊತೆ ಇದ್ದಿದ್ರೆ ಮೊದಲು ಅವರಿಗೆ ಆ ಗುರುವಿಗೆ ಕಾಲಿಗೆ ಬಿದ್ದು ಅವರ ಆಶೀರ್ವಾದನ ತಗೋಬೇಕಂತ ಇಷ್ಟ ನನಗೆ. ಯಾಕಂದ್ರೆ CV ರಾಮನ್ ಸರ್ ಅವರು ನನಗೆ ಕೇವಲ ಉದ್ಯೋಗ ಕೊಡ್ಲಿಲ್ಲ, ಬದುಕಿಗೆ ಒಂದು ಒಳ್ಳೆ ಸಾರ್ಥಕತೆ ಹೇಳ್ಕೊಟ್ರು, ಬದುಕಿಗೆ ದಾರಿದೀಪ ಆಗಿ ನಿಂತರು. ನಾನು ಫಿಸಿಕ್ಸ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ರು ಕೂಡ ನನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ಅವರು ನನಗೋಸ್ಕರ ಒಂದು ಹೊಸ ಪೋಸ್ಟನ್ನ ಕ್ರಿಯೇಟ್ ಮಾಡಿ ನನ್ನ ವಿದ್ಯೆಗೆ ಅವರು ಪ್ರೋತ್ಸಾಹ ಕೊಟ್ಟು ಇವತ್ತಿಗೆ ಒಂದು ನೊಬೆಲ್ ಪ್ರಶಸ್ತಿ ತಗೊಳ್ಳೋಷ್ಟರ ಮಟ್ಟಿಗೆ ನನ್ನನ್ನು ಬೆಳೆಸಿದ್ರು. ಅಂಥ ವ್ಯಕ್ತಿ ಇವತ್ತೇನಾದರೂ ನನ್ನ ಜೊತೆಗಿದ್ರೆ ಅವರು ಕೇವಲ ಒಂದು ನನಗೆ ಆಶೀರ್ವಾದ ಮಾತ್ರ ಮುಖ್ಯ. ಸರ್, ಹೇಳಿ. CV ರಾಮನ್ ಸರ್ ಇಲ್ಲೇ ಇದ್ದಾರೆ ಸರ್. ಹೌದಾ? ಇಲ್ಲೇ ಇದ್ದಾರಾ? ಹೌದು ಸರ್. ಎಲ್ಲಿದ್ದಾರೆ ಸರ್? ಇಲ್ಲೇ ಇದ್ದಾರೆ ಸರ್.
ಹೌ ಆರ್ ಯು ಸರ್? ಅಬ್ಸಲ್ಯೂಟ್ಲಿ ಫೈನ್. ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಈ ಯಶಸ್ಸಿಗೆ ದಾರಿಯಾಗಿದೆ, ಹೌದಲ್ವಾ? ಹೌದು. I am proud about you, gentleman. Whatever you assured on that day, can you remember? ಎಸ್ ನಂಬಿಕೆ ಇಟ್ಕೊಳ್ಬೋದಲ್ವಾ? ಎಸ್ ಸರ್, ನಂಬಿಕೆ ಇಡಿ. ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ನನಗೋಸ್ಕರ ಒಂದು ಹುದ್ದೆಯನ್ನು ನೀವು ಕ್ರಿಯೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಾನು ಆ ಹುದ್ದೆಗೆ ಚೆನ್ನಾಗಿ ಕೆಲಸ ಮಾಡಿ ಈ ನಿಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತಗೊಂಡ್ಬರ್ತೀನಿ ಸರ್. You fulfilled my aspirations. I was having a lot of faith on you, but today you fulfilled, and you are the Nobel awardee, great star of India. I am proud Thank to you. have such kind of scientist in my research institution. Keep doing well and be a star for the India. ಥ್ಯಾಂಕ್ ಯು ವೆರಿ ಮಚ್. ಶ್ಯೂರ್. ಇವೆಲ್ಲ 5 ಜನ ಸ್ವಲ್ಪ ಮುಂದಿನ ಸತ ಕಪ್ ನಮ್ದೇ ಹೇಳ್ಬೋದು ತಪ್ಪಿಲ್ಲ ನಾವು. ಆಮೇಲೆ